ಬೆಳಗ್ಗೆ 5:30ಗೆ ಎದ್ದು ಆಚೆಗೆ ಬಂದು ನೋಡ್ತೀನಿ, ಯಪ್ಪ ಎಷ್ಟು ಬೆಳಕು ಕಾಣಿಸ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ 5:30ಗಾಗಲೇ ಇಷ್ಟು ಬೆಳಕು. 7 ಗಂಟೆ 7:30ಗೆಲ್ಲ ಆಲ್ಮೋಸ್ಟ್ ಸೂರ್ಯ ನೆತ್ತಿ ಮೇಲೆ ಸುಡ್ತಾ ಇರ್ತಾನೆ. ನನ್ನ ಸಜೆಷನ್ ಅಂತ ಒಂದು ತಿಳ್ಕೊಳ್ಳಿ, ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಮ ಕೆಲಸ ಕಾರ್ಯ ಏನಿರುತ್ತೋ ಅದನ್ನೆಲ್ಲ 7 ಗಂಟೆ ಅಷ್ಟೊತ್ತಿಗೆ ಆಚೆಗಡೆ ಹೊಲದ ಕೆಲಸ ಮಾಡೋರು, ತೋಟದ ಕೆಲಸ ಮಾಡೋರು ಖಂಡಿತವಾಗ್ಲೂ ಬಿಸಿಲಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಕೆಲಸನ. ಯಾಕೆ ಅಂತಂದರೆ ತುಂಬ ಆರೋಗ್ಯದ ಮೇಲೆ ಎಫೆಕ್ಟ್ಗಳಾಗ್ತಾ ಇರುತ್ತೆ. ನಾನು ಎದ್ದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ಬಿಟ್ಟು ನಾನು ಹಸು ಶೆಡ್ ಹತ್ರ ಹೋಗಬೇಕಾಯಿತು. ಸೊ ಬನ್ನಿ, ಯಾಕೆ ತಡ ಮಾಡೋದು. ಒಂದು ಹಸು ಇದ್ಮೇಲೆ, ಒಂದು ಪ್ರಾಣಿಗಳಿದ್ಮೇಲೆ ನಾವು ಅದಕ್ಕೆ ಟೈಮ್ ಟು ಟೈಮ್ ಎಲ್ಲ ನೋಡ್ಕೊಬೇಕಾಗತ್ತೆ. ನಮಗಾದರೆ ಬಾಯಿ ಇರುತ್ತೆ, ಅವಕ್ಕೆ ಬಾಯಿ ಇರಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ವಾರಕ್ಕೊಂದು ಸತಿ ಡಾಕ್ಟ್ರನ್ನ ಕರೆಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರಬೇಕು. ಹಸು ಒಂದು ಮೂಕ ಪ್ರಾಣಿ ಆಗಿರೋದ್ರಿಂದ ಅದ್ರ ಸೇವೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಖಂಡಿತವಾಗ್ಲೂ ವೀಡಿಯೋನ ಲೈಕ್ ಮಾಡಿ, ನನಗೆ ಲೈಕು ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನಂಥವ್ರನ್ನ, ಈ ಹೊಸದಾಗಿ ಬಂದಿರೋರಿಗೆ ಮೋಟಿವೇಶನ್ ಮಾಡ್ತಾ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ನಮ್ಮಲ್ಲಿ ಬೀಟಲ್ ಮರಿಗಳು, ಹಾಗೆ ನಾಟಿ ಮೇಕೆಗಳು, ನಿಮ್ಗೆ ಯಾವ ಥರ ಬೇಕು, ಸಿರೋಯಿ, ತೋತಾಪುರಿ, ಈ ಥರ ಎಲ್ಲ ಮೇಕೆಗಳು, ಬ್ರೀಡಿಂಗು, ಈ ಥರ ಸಣ್ಣ ಮರಿಗಳು ಕೂಡ ಸಿಗುತ್ತೆ. ಯಾರಾದ್ರು ಸಾಕೋರಿದ್ರೂ ಕೂಡ ಮರಿಗಳು ಸಿಗುತ್ತೆ. ಈ ಟೈಮಲ್ಲೆಲ್ಲ ಖಾಲಿ ಆಗಿದ್ದಾವೆ. ಈಗ ನೆಕ್ಸ್ಟ್ ಊರ ಜಾತ್ರೆ ಕೂಡ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲರೂ ಕೂಡ ಆರ್ಡ್ರು ಕೂಡ ಕೊಟ್ಟಿದ್ದಾರೆ. ಸೊ ನಮಗೆ ಯಾರು ಆರ್ಡ್ರು ಕೊಟ್ಟರು ಕೂಡ ನಾವು ತಂದು ಕೊಡ್ತೀವಿ. ಹಾಗೆ ಹಸು ಬೇಕಾದರೂ ಕೂಡ ನಾವು ಇನ್ನೂ ಸ್ವಲ್ಪ ಶೆಡ್ಡನ್ನೆಲ್ಲ ಸ್ವಲ್ಪ ಜಾಸ್ತಿ ಅಂದರೆ ದೊಡ್ಡದಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನು. ಅದೆಲ್ಲ ಆದಮೇಲೆ ಕೂಡ ಹಸುನ ಕೂಡ ಸೇಲ್ ಮಾಡೋ ಅಂಥದ್ದು ಕೂಡ ನಡೆಯುತ್ತೆ. ಯಾರು ಹಸು ಕೂಡ ಬೇಕಾದರೂ ನಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ತಳಿಗಳನ್ನ ತರಿಸ್ತಾ ಇರ್ತೀವಿ. ಹಾಗೆ ನೋಡ್ಬೋದು, ಇದು ಎಷ್ಟು ಇನ್ನೋಸೆಂಟ್ ಅಂತ ಅಂದರೆ ಯಾರಿಗೂ ಕೂಡ ಆಯೋದಿಲ್ಲ, ಒದೆಯಲ್ಲ, ಅಷ್ಟು ತುಂಬಾ ತಳಿಗಳಂತಲೇ ಹೇಳ್ಬೋದು. ಓಕೆ, ಇನ್ನೊಂದು ವೀಡಿಯೋದಲ್ಲಿ ಯಾವ ತಳಿ ನಾನು ಎಲ್ಲಿಂದ ತರಿಸ್ದೆ ಅಂತ ಕೂಡ ಹೇಳ್ತೀನಿ. ಖಂಡಿತವಾಗ್ಲೂ ಒಂದೊಂದೇ ಹಸುದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಈಗಿರೋದು ಬರೀ ನಮ್ಮ ಹತ್ರ 3 ಹಸುಗಳು. ನೆಕ್ಸ್ಟು ನಾವು ಹಸುಗಳನ್ನ ತರಿಸೋದು, ಸೇಲ್ ಮಾಡೋದು, ಹಾಗೆ ನಾವು ಕೂಡ ಸಾಕ್ಕೊಂಡು ಅದನ್ನು ಸೇವೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ನಿಮಗೇನಾದ್ರು ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿನ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನೊಂದು ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಹಾಗೆ ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೋರೆಕಾಯಿಯಲ್ಲಿ ಹಾಲು ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ನಾವು ಹೇಳಿದ್ವಲ್ಲ, ನೆನ್ನೆ ಎಲ್ಲ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಸೋರೆಕಾಯಿನೆಲ್ಲ ತೊಗೊಂಬಂದು ಅದಕ್ಕೆ ಹೆಚ್ಚಾಗ್ತಿದ್ವಿ. ನಾನು ಎತ್ಕೊಂಡಿರೋ ಮರಿ ಇದು ಬೀಟಲ್ ಮರಿದು, ನಮ್ಮ ಶೆಡ್ಡಲ್ಲೇ ಹುಟ್ಟಿರೋ ಅಂಥದ್ದು. ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಅಂತ ಅಂದರೆ ಇಂಥ ಫುಡ್ ತಿನ್ನಬೇಕು, ಇಂಥ ಫುಡ್ ತಿನ್ನಬಾರ್ದು ಅಂತೇನಿಲ್ಲ, ಎಲ್ಲ ಥರದ್ದು ಫುಡ್ನೂ ತಿಂದ್ಕೊಂಡು ಸುತ್ತಮುತ್ತ ಓಡಾಡಿಕೊಂಡು ಆರಾಮಾಗಿದ್ದಾವೆ. ನಾವು ಅದನ್ನು ಬ್ರೀಡಿಂಗೋಸ್ಕರನೇ ಇಟ್ಕೊಂಡಿರೋ ಅಂಥದ್ದು. ಇದು ನೀವೇನು ನೋಡ್ತಾ ಇದ್ದೀರೋ ಇದು HF ಹಸು. ಇದು ಕೂಡ ಕರು ಹಾಕಿ ಇನ್ನು 20 ಡೇಸ್ ಆಯಿತು. ತುಂಬ ಚೆನ್ನಾಗಿದೆ ಕೂಡ, ಕರು ಕೂಡ ತುಂಬ ಮುದ್ದಾಗಿತ್ತು. ಯಾರಾದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇವಕ್ಕೆ ಊಟ ಅಂದರೆ ಬೇರೆ ಕಡೆಯಿಂದ ತಂದಿರೋವು. ಇದೇನು ನೋಡ್ತಾ ಇದ್ದೀರೋ ಈ ಕರುಗಳಿಗೆ ಶೈಲೇಜ್ ಅಂತ, ಶೈಲೇಜ್ ಜೊತೆಗೆ ಇನ್ನೊಂದು ನಾನು ತೋರಿಸ್ತೀನಿ ಅಲ್ಲಿಗೆ ಹೋದಾಗ. ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ 2 ಜಗ್ಗು ಮಿಕ್ಸ್ ಮಾಡಿ ಹಾಕೋರೆ ಅವು ತಿನ್ಕೊತವೆ. ಹಾಗಾಗಿ ಅವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನನಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು. ಸೊ ನಾವು ಅಲ್ಲಿ ಕಾಫಿ ಎಲ್ಲ ಕುಡಿದು ನಮ್ಮದು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಏನಾದ್ರು ಕೆಲಸ ಮಾಡಿ ಬ್ರಷ್ ಮಾಡಿ ಏನಾದ್ರು ಕೆಲಸ ಮಾಡಿದ ತಕ್ಷಣ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಕಾಫಿ ಕುಡಿದು 1-2 ಬಿಸ್ಕೆಟೋ ಬ್ರೆಡ್ಡೋ ಏನಾದರೂ ತಿಂದು ಅಲ್ಲಿಂದ ಹೊರಟಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.